ಈ 126 ಜಿಲ್ಲೆಗಳು ತುಂಬ ಹಿಂದುಳಿಯೋದಕ್ಕೆ ಕಾರಣ ಆಗಿರ್ತಕ್ಕಂತಹ ಒಂದು ಸಂಘಟನೆ ಈ ನಕ್ಸಲ್ ಸಂಘಟನೆ. ಈ ನಕ್ಸಲರ ಹಾವಳಿಯಿಂದ 20,000ಕ್ಕಿಂತ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ. ಬಂದೂಕುಗಳನ್ನ ಹಿಡ್ಕೊಂಡ್ರು, ಅಸಹಾಯಕರಿಗೆ ಅಮಾಯಕರನ್ನ ಸಂಘಟನೆಗಳಲ್ಲಿ ಸೇರಿಸ್ಕೊಂಡು ಆ ಅಮಾಯಕರು ಸತ್ರಲ್ಲ, ಅವ್ರ ಕುಟುಂಬಗಳ ಪರಿಸ್ಥಿತಿ ಏನಿವತ್ತು. ಈ ಸಂಘಟನೆ ಸಂಪೂರ್ಣವಾಗಿ ದಾರಿ ತಪ್ಪಿ ಯಾವ ಉದ್ದೇಶಗಳನ್ನ ಇವ್ರು ಇಟ್ಕೊಂಡಿದ್ರು, ಯಾವ ಬಡ ಜನರ ತುಳಿತಕ್ಕೊಳಗಾದ ಆದಿವಾಸಿಗಳ ಬುಡಕಟ್ಟು ಜನರಿಗೆ ಜೀವನನ ಕಲ್ಪಿಸಬೇಕಾಗಿತ್ತು ಅಂಥ ಒಂದು ಸಂಘಟನೆ ಅದೇ ಜನರ ಬದುಕನ್ನು ದುಸ್ಥಿತಿಗೆ ತರೋದ್ರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡುಗೆನ ಕೊಡ್ತು. ಉದ್ದೇಶ ಇಲ್ಲದೆ ಇರತಕ್ಕಂತಹ ಒಂದು ಸಂಘಟನೆ ಇವತ್ತು ಸಂಪೂರ್ಣವಾಗಿ ನಾಮಾವಶೇಷ ಮಾಡುವುದರ ಮುಖಾಂತರ ಆ 126 ಜಿಲ್ಲೆಗಳ ಜನ ಏನಿದ್ರು 12 ರಾಜ್ಯಗಳಲ್ಲಿ ಆ ಜನ ಇವತ್ತು ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣನ ಇವತ್ತಿನ ಸರ್ಕಾರ ಕಲ್ಪಿಸ್ಕೊಡ್ತಾ ಇದೆ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, 1967ರಿಂದ 2025ರವರೆಗೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮತ್ತು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಒಂದು ಕೆಂಪು ಸಾಮ್ರಾಜ್ಯನ ಕಟ್ತೀವಿ ಅಂತ ಹೇಳಿಬಿಟ್ಟು ನಕ್ಸಲ್ ಬರಿಯಿಂದ ಶುರುವಾದಂತಹ ನಕ್ಸಲ್ ಚಟುವಟಿಕೆ 2026 ಮಾರ್ಚ್ 30ನೇ ತಾರೀಕು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ವೀಕ್ಷಕರೇ ನೋಡಿ, ಈ ಏನು ನಕ್ಸಲ್ ಅಥವಾ ಮಾವೋವಾದಿಗಳು ಅಥವಾ ಕೆಂಪು ಸೇನೆ ಅಂತ ಏನು ಕರಿತಿದ್ವಿ ನಾವು, ಇವರ ಹಟ್ಟಹಾಸ ಯಾವ ಮಟ್ಟಕ್ಕೆ ಇತ್ತು ಈ ದೇಶದಲ್ಲಿ ಅಂತ ಹೇಳಿದ್ರೆ, ಒಂದು ಪರ್ಯಾಯವಾದಂತಹ ಸಂವಿಧಾನನೇ ರಚನೆ ಮಾಡಿಕೊಂಡು ಇವ್ರದ್ದೇ ಆದ ಕಾನೂನುಗಳನ್ನ ಮಾಡಿಕೊಂಡು ಈ ದೇಶದ ಹೆಚ್ಚು ಕಮ್ಮಿ 12 ರಾಜ್ಯಗಳ 126 ಜಿಲ್ಲೆಗಳಲ್ಲಿ ತಮ್ಮ ಕದಂಬ ಬಾಹುಗಳನ್ನು ಮತ್ತು ಬೇರುಗಳನ್ನ ಬಿಡೋದರ ಮುಖಾಂತರ ತುಂಬ ಪ್ರಬಲವಾಗಿ ಈ ದೇಶದಲ್ಲಿ ಒಂದು ಆಡಳಿತ ಮಾಡೋಂಥ ಸರ್ಕಾರಗಳಿಗೆ ಒಂದು ಪ್ರಬಲವಾದ ಪ್ರತಿರೋಧನ ಒಡ್ಕೊಂಡು ಹೆಚ್ಚು ಕಮ್ಮಿ ಒಂದು 55-60 ವರ್ಷಗಳು ಈ ದೇಶನ ಮತ್ತು ಈ ದೇಶದ ಬಡ ಜನರನ್ನ ತುಂಬ ಸಂಕಷ್ಟದಲ್ಲಿ ಮತ್ತು ಅತಂತ್ರದಲ್ಲಿ ಇಡೋದರ ಮುಖಾಂತರ ಈ 126 ಜಿಲ್ಲೆಗಳು ತುಂಬ ಹಿಂದುಳಿಯೋದಕ್ಕೆ ಕಾರಣ ಆಗಿರ್ತಕ್ಕಂತಹ ಒಂದು ಸಂಘಟನೆ ಈ ನಕ್ಸಲ್ ಸಂಘಟನೆ ಅಥವಾ ಕೆಂಪು ಉಗ್ರರು ಅಂತ ಏನು ಕರೀತಾರಲ್ಲ, ಈ ಎಡಪಂಥೀಯ ವಿಚಾರಗಳನ್ನ ಇಟ್ಕೊಂಡು ದೇಶದ ಸಂವಿಧಾನದ ವಿರುದ್ಧ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ವಿರುದ್ಧ ಇವ್ರದ್ದು ಹೋರಾಟ. ಇವ್ರದ್ದು ಏನು ನಂಬಿಕೆ ಅಂದರೆ, ಕೇವಲ ರಕ್ತಪಾತದಿಂದ ಮತ್ತು ಅಹಿಂಸೆಯಿಂದ ನಾವು ನ್ಯಾಯನ ತಗೊಳ್ತೀವಿ ಅನ್ನೋದು ಇವರ ಮೂಲ ಉದ್ದೇಶ. ಆದರೆ ಸಂವಿಧಾನದ ಉದ್ದೇಶ ಮತ್ತು ಪ್ರಜಾಪ್ರಭುತ್ವದ ಆದ್ಯತೆ ಏನು ಅಂದರೆ, ಯಾವುದೇ ಎಂತಹದ್ದೇ ಕ್ಲಿಷ್ಟಕರ ಸಮಸ್ಯೆ ಇದ್ದರೂ ಕೂಡ ಮಾತುಕತೆಯ ಮುಖಾಂತರ, ಸಂಧಾನದ ಮುಖಾಂತರ, ಚರ್ಚೆಗಳು ಮಾಡೋದರ ಮುಖಾಂತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋದು ಪ್ರಜಾಪ್ರಭುತ್ವದ ಆಶಯ ಮತ್ತು ಸಂವಿಧಾನದ ಆಶಯವೂ ಕೂಡ ಅದೇನೆ. ಆದರೆ ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ಹೋರಾಟನ 1967ರಿಂದ ಈ ದೇಶದಲ್ಲಿ ಎಡಪಂಥೀಯ ವಿಚಾರಧಾರೆಗಳನ್ನ ಇಟ್ಕೊಂಡ ನಕ್ಸಲ್ ಅನ್ನೋ ಒಂದು ಸಂಘಟನೆ ಪ್ರಾರಂಭ ಮಾಡುತ್ತೆ. ಇವರ ಮೂಲ ಉದ್ದೇಶ ಏನಪ್ಪ ಅಂದರೆ, ಯಾರು ಈ ದೇಶದಲ್ಲಿ ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಶೋಷಿತರಿದ್ದಾರೆ, ಆದಿವಾಸಿಗಳಿದ್ದಾರೆ, ಆಮೇಲೆ ಈ ಗುಡ್ಡಗಾಡುಗಳಲ್ಲಿ ಯಾರು ವಾಸ ಮಾಡ್ತಾರೆ ಅವರುಗಳನ್ನ ಬದುಕನ್ನು ಹಸನು ಮಾಡ್ತೀವಿ ನಾವು. ಅವರಿಗೆ ಮೂಲಭೂತವಾದ ಸೌಲಭ್ಯಗಳನ್ನ ಕೊಡಿಸ್ಬೇಕು, ಅವರನ್ನು ಮುಖ್ಯವಾಹಿನಿಗೆ ತೊಗೊಂಡು ಬರಬೇಕು. ಈ ಕಾರಣದಿಂದ ನಾವು ಈ ಸಂಘಟನೆನ ಹುಟ್ಟಾಕೊಂಡಿದ್ದೀವಿ ಅಂತ ಹೇಳಿ ಈ ಸಂಘಟನೆಯ ಉದ್ದೇಶಗಳನ್ನ ಹೇಳ್ತಾ ಮುಂದೆ ಹೋಗ್ತಾ ಈ ಸಂಘಟನೆ ಸಂಪೂರ್ಣವಾಗಿ ದಾರಿ ತಪ್ಪಿ ಯಾವ ಉದ್ದೇಶಗಳನ್ನ ಇವ್ರು ಇಟ್ಕೊಂಡಿದ್ರು, ಯಾವ ಬಡ ಜನರ ತುಳಿತಕ್ಕೊಳಗಾದ ಆದಿವಾಸಿಗಳ ಬುಡಕಟ್ಟು ಜನರಿಗೆ ಜೀವನನ ಕಲ್ಪಿಸಬೇಕಾಗಿತ್ತು ಅಂಥ ಒಂದು ಸಂಘಟನೆ ಅದೇ ಜನರ ಬದುಕನ್ನು ದುಸ್ಥಿತಿಗೆ ತರೋದರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡುಗೆನ ಕೊಡ್ತು. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನೋಡಿ, 126 ಜಿಲ್ಲೆಗಳು, 12 ರಾಜ್ಯಗಳು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ,
ಈ ರೀತಿಯ 12 ರಾಜ್ಯಗಳಲ್ಲಿ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಇವರ ಪ್ರಭಾವಗಳಿತ್ತು. ಇವರು ಪ್ರಭಾವಗಳನ್ನ ಇಟ್ಕೊಂಡಿದ್ರಲ್ಲ ಆ ಭಾಗಗಳಲ್ಲಿ ಇವತ್ತಿನ ತನಕನೂ ಕೂಡ ಅಭಿವೃದ್ಧಿನೇ ಕಾಣಲಿಲ್ಲ. ಈ ಸಂಘಟನೆಯ ಮೂಲ ಉದ್ದೇಶ ಇದ್ದಿದ್ದು ಬಡ ಜನರಿಗೆ ಮೂಲ ಸೌಕರ್ಯಗಳನ್ನ ಕೊಡಿಸೋದು, ಬಡ ಜನಗಳನ್ನ ಮುಖ್ಯವಾಹಿನಿಗೆ ತೊಗೊಂಡು ಬರೋದೇ ಈ ಸಂಘಟನೆಯ ಮೂಲ ಉದ್ದೇಶ ಆಗಿತ್ತು. ಆದರೆ ಇವರು ಈ ಮೂಲ ಉದ್ದೇಶನೇ ಬಿಟ್ಬಿಟ್ರು. ಯಾವ ಜನರು ಇವರಿಗೆ ನೆರವಾಗಿದ್ರೋ ಆ ಜನರ ಮೇಲೆ ಆಕ್ರಮಣಗಳಾದವು. ವೀಕ್ಷಕರೇ, ಈ ನಕ್ಸಲರ ಹಾವಳಿಯಿಂದ 20,000ಕ್ಕಿಂತ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ. ಹೌದು, ನಾಗರಿಕರು ಬಲಿಯಾಗಿದ್ದಾರೆ. ಹಾಗಾದರೆ ಈ ಸಂಘಟನೆಯ ಉದ್ದೇಶ ದಾರಿ ತಪ್ಪಲ್ವಾ? 126 ಜಿಲ್ಲೆಗಳಲ್ಲಿ ಇವತ್ತೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾದರೆ ಈ ಸಂಘಟನೆಯ ಉದ್ದೇಶ ದಾರಿ ತಪ್ಪಲಿಲ್ವಾ? ಈ ಸಂಘಟನೆ ಯಾಕೆ ಮತ್ತೆ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದ್ರಲ್ಲಿ ವಿಫಲ ಆಯಿತು? ಖಂಡಿತ ಏನಕ್ಕೆ ಅಂದರೆ ಇವರು ಆಯ್ಕೆ ಮಾಡ್ಕೊಂಡಿದ್ದು ದಾರಿ ಸರಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಉದ್ದೇಶಗಳು ಈಡೇರಲಿಲ್ಲ. ಸಂವಿಧಾನದ ಆಶಯದ ಪ್ರಕಾರ ಹೋರಾಟಗಳು ಮಾಡೋದು, ಸಂಘಟನೆಗಳು ಕಟ್ಕೊಳ್ಳೋದು ಖಂಡಿತ ತಪ್ಪಲ್ಲ. ಆದರೆ ನಾವು ಕಟ್ಕೊಳ್ಳೋ ಸಂಘಟನೆಗಳು ಅದು ಹಿಂಸಾತ್ಮಕವಾಗಿದೆಯಾ ಅಹಿಂಸಾತ್ಮಕವಾಗಿದೆಯಾ, ನಮ್ಮ ಹೋರಾಟದ ಮೂಲ ಏನು, ನಾವು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಹೌದು, ಯಾಕೆಂದರೆ ನಮಗೆ ಈಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ. ಸಂವಿಧಾನದ ಅಡಿನಲ್ಲಿ ದೇಶ ನಡೀತಿದೆ. ಸಂವಿಧಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಆ ಸಂವಿಧಾನ ಏನು ಹೇಳುತ್ತೋ ಅದರ ಪ್ರಕಾರ ನಮಗೆ ಏನು ನಷ್ಟ ಆಗಿದೆ ಅಥವಾ ನಾವು ಯಾವುದರಲ್ಲಿ ವಂಚಿತರಾಗಿದ್ದೀವಿ ಅದನ್ನು ನಾವು ಕಾನೂನಿನ ಪ್ರಕಾರ ಮಾತುಕತೆಯ ಮುಖಾಂತರ ಸರ್ಕಾರದ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸರ್ಕಾರಗಳ ಜೊತೆಯಲ್ಲಿ ನಾವು ಚರ್ಚೆಗಳು ಮಾಡೋದ್ರ ಮುಖಾಂತರ, ಹೋರಾಟಗಳನ್ನ ರೂಪಿಸೋದ್ರ ಮುಖಾಂತರ ನಾವು ನ್ಯಾಯನ ದಗ್ಗಿಸ್ಕೊಳ್ಬೇಕು. ಯಾರಿಗೆ ಅನ್ಯಾಯ ಆಗಿದೆ, ಯಾರು ಬಡ ಜನರಿದ್ದಾರೆ, ಯಾರು ತುಳಿತಕ್ಕೊಳಗಾಗಿದ್ದಾರೆ ಅಂಥ ಜನರಿಗೆ ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ಬೇಕು. ಆದರೆ ಆ ಕೊಡಿಸೋ ನ್ಯಾಯ ಮಾರ್ಗ ನ್ಯಾಯಸಮ್ಮತವಾಗಿರಬೇಕು. ಆದರೆ ಇವರು ಹಿಡಿದ ಮಾರ್ಗ ಎಂಥದ್ದು? ಬಂದೂಕುಗಳನ್ನ ಹಿಡ್ಕೊಂಡ್ರು, ಅಸಹಾಯಕರಿಗೆ, ಅಮಾಯಕರನ್ನ ಸಂಘಟನೆಗಳಲ್ಲಿ ಸೇರಿಸ್ಕೊಂಡು ಆ ಅಮಾಯಕರು ಸತ್ರಲ್ಲ, ಅವ್ರ ಕುಟುಂಬಗಳ ಪರಿಸ್ಥಿತಿ ಏನಿವತ್ತು ಹೇಳಬೇಕಲ್ವಾ? ಎಷ್ಟು ಜನ ಅಮಾಯಕರುಗಳು ಸತ್ತರು? ಈ ಕಾರ್ಯಾಚರಣೆಯಲ್ಲಿ 5,000ಕ್ಕಿಂತ ಹೆಚ್ಚು ಸಶಸ್ತ್ರ ಪಡೆಯ, ಮೀಸಲು ಪಡೆಯ ಪೊಲೀಸ್ನವರು ವೀರಮರಣನ ಅಪ್ಪಿದ್ದಾರೆ. ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸೋರು ಯಾರೋ ಹಂಗಿದ್ರೆ ಇವರ ಮೂಲ ಉದ್ದೇಶ ಅದೇ ಆಗಿತ್ತಲ್ವ? ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು, ಅದೇ ಅಲ್ವ ಇವ್ರ ಮೂಲ ಉದ್ದೇಶ. ಆದರೆ ಎಲ್ಲೂ ಹೋಯ್ತು ಉದ್ದೇಶ ಈಡೇರಲೇ ಇಲ್ವಲ್ಲ. ಎಷ್ಟು ಜನ ಇವತ್ತು 2,000ಕ್ಕಿಂತ ಹೆಚ್ಚು ಜನ ಶರಣಾಗತಿಯಾಗಿ ಜೈಲುಗಳಲ್ಲಿದ್ದಾರೆ. ಇವತ್ತು ಯಾರು ಶರಣಾಗತಿ ಆದರೂ ಅವರುಗಳನ್ನ ಸರ್ಕಾರಗಳು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಅವರಿಗೆ ಮೂಲ ಸೌಕರ್ಯಗಳನ್ನ ಕೊಡೋದ್ರ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ಕರ್ಕೊಂಡ್ಬಿಡೋ ಎಲ್ಲ ಪ್ರಯತ್ನಗಳು ನಡೀತಿದೆ. ಯಾರು ಶರಣಾಗತಿಗೆ ಒಪ್ಪಲಿಲ್ಲ, ಬಂದೂಕನ್ನು ಹಿಡ್ಕೊಂಡು ಬಂದರು, ಅಂಥವ್ರನ್ನ ಬಂದೂಕಿನ ಮುಖಾಂತರನೇ ಉತ್ತರನ ಕೊಟ್ಟು 5,000ಕ್ಕಿಂತ ಹೆಚ್ಚಿನ ನಕ್ಸಲ್ ಪಡೆಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರನ್ನ ಸಶಸ್ತ್ರ ಪಡೆಗಳು ಕೊಂದಾಕಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಇವತ್ತು ಹೇಳ್ತಿದೆ. ಹಾಗಾದರೆ ನ್ಯಾಯ ಎಲ್ಲಿ ಸಿಕ್ತು? ನ್ಯಾಯ ಎಲ್ಲಿ ಸಿಕ್ತು? ಇವತ್ತು ಕೂಡ ಅದೇ ಗುಡ್ಡುಗಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ, ಅದೇ ಆದಿವಾಸಿಗಳು ಅವರು ಹಾಗೇ ಇದ್ದಾರೆ. ಅವ್ರ ಬದುಕು ಏನೂ ಬದಲಾವಣೆಯೇ ಆಗಿಲ್ಲ. ಹಾಗಾದರೆ 50-60 ವರ್ಷ ಹೋರಾಟ ಏನಾಯಿತು? ಖಂಡಿತ ಫಲ ಕೊಡಲಿಲ್ಲ. ಆದರೆ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರೋದು ಇಂತಹ ಒಂದು ಯಾವುದೇ ಉದ್ದೇಶ ಇಲ್ಲದೆ ಇರತಕ್ಕಂತಹ ಒಂದು ಸಂಘಟನೆ ಇವತ್ತು ಸಂಪೂರ್ಣವಾಗಿ ನಾಮಾವಶೇಷ ಮಾಡುವುದರ ಮುಖಾಂತರ ಆ 126 ಜಿಲ್ಲೆಗಳ ಜನ ಏನಿದ್ರು 12 ರಾಜ್ಯಗಳಲ್ಲಿ ಆ ಜನ ಇವತ್ತು ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣನ ಇವತ್ತಿನ ಸರ್ಕಾರ ಕಲ್ಪಿಸ್ಕೊಡ್ತಾ ಇದೆ. ಮತ್ತು ಆ ಏನು ಜಿಲ್ಲೆಗಳಿದೆ 126 ಜಿಲ್ಲೆಗಳು, ಆ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಯಾರೆಲ್ಲ ಇವತ್ತು ಶರಣಾಗತಿಯನ್ನು ಬೇಡಿ ನಕ್ಸಲಿಸಮನ್ನು ತೊರೆದು ಬಂದೂಕನ್ನು ಕೆಳಗಿಟ್ಟು ಪೊಲೀಸರ ಮುಂದೆ ಶರಣಾದರು, ಅವರಿಗೆ ಪುನರ್ವಸತಿ ಕಲ್ಪಿಸುವುದರ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನೆಲ್ಲ ಅವರಿಗೆ ಅವಶ್ಯಕತೆಗಳಿದೆ ಆ ಎಲ್ಲ ಅವಶ್ಯಕತೆಗಳನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಮತ್ತು ಇನ್ನೂ ಒಂದಷ್ಟು ಜನ ಯಾರು ಅಲ್ಲಿ ಇಲ್ಲಿ ಉಳ್ಕೊಂಡಿದ್ರೆ ಅವ್ರಿಗೂ ಕೂಡ ಸರ್ಕಾರ ಆಹ್ವಾನಗಳನ್ನು ಕೊಡ್ತಿದೆ. ದಯವಿಟ್ಟು ನೀವು ಬನ್ನಿ ಶರಣಾಗತಿಯಾಗಿ, ನಾವು ನಿಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ ಅಂತ ಕಾನೂನಿನ ರೀತಿಯಲ್ಲಿ. ಆ ಕಾರಣಕ್ಕೋಸ್ಕರ ನಾವಿವತ್ತು ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹ್ಯಾಟ್ಸಮ್ ಹೇಳಬೇಕು. ವೀಕ್ಷಕರೇ ನೋಡಿ,
ಒಂದು ಬಲಿಷ್ಠವಾದ ಸರ್ಕಾರ, ಬರೀ ಬಲಿಷ್ಠ ಸರ್ಕಾರ ಅಂತ ಹೇಳಿದರೆ ತಪ್ಪಾಗುತ್ತೆ, ಒಂದು ಇಚ್ಛಾಶಕ್ತಿ ಇರೋ ಸರ್ಕಾರ ನಮ್ಮನ್ನು ಆಳೋದಕ್ಕೆ ಬಂದರೆ ಎಂಥ ದೊಡ್ಡ ಕ್ಲಿಷ್ಟಕರ ಸಮಸ್ಯೆ ಆದ್ರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಬುಡ ಸಮೇತ ಕಿತ್ತಾಕ್ತೀವಿ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ಇವತ್ತಿನ ಈ ನಕ್ಸಲ್ ಚಟುವಟಿಕೆ ಏನಿತ್ತಲ್ಲ ಈ ದೇಶದಲ್ಲಿ, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿರೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಹೇಳ್ತೀನಿ. ಹೌದು, ನಕ್ಸಲ್ ಸಂಘಟನೆ ತೀರಾ ಸಣ್ಣ ಪುಟ್ಟ ಸಂಘಟನೆ ಅಲ್ಲ. ಸಾವಿರಾರು ಜನ ಆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು, ಸಾವಿರಾರು ಕಾರ್ಯಕರ್ತರು ಸಂಘಟನೆ ಜೊತೆ ಕೆಲಸ ಮಾಡ್ತಾಯಿದ್ರು. ಅದು ಕಾಡುಗಳಲ್ಲಿದ್ದರು, ಒಂದಷ್ಟು ಜನ ಬಂದೂಕು ಹಿಡ್ಕೊಂಡು ಅವರಿಗೆ ಸಂಪನ್ಮೂಲಗಳನ್ನ ಕೊಡೋದಕ್ಕೆ ನಮ್ಮ ಜೊತೆನಲ್ಲೂ ಕೂಡ ಅದರ ಸಿಂಪತೈಸರ್ಗಳು ಕೆಲಸ ಮಾಡ್ತಾಯಿದ್ರು. ಈ ರೀತಿ ಇದ್ದ ಒಂದು ದೊಡ್ಡ ನೆಟ್ವರ್ಕನ್ನು ಇವತ್ತು ಬುಡ ಸಮೇತ ಕಿತ್ತಾಕೋದ್ರಲ್ಲಿ ಕೇಂದ್ರ ಸರ್ಕಾರ ನಿಜವಾಗಲೂ ಕೂಡ ಸಫಲ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇವತ್ತು ನಾನು ಏನಕ್ಕೆ ಇದನ್ನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂದರೆ, ಆ ಭಾಗಗಳಲ್ಲಿ ಆಗಿರೋ ನಷ್ಟ ಇದೆಯಲ್ಲ ಮತ್ತು ಆ ಜನರ ಪರಿಸ್ಥಿತಿ ಇದೆಯಲ್ಲ, ಆ ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರ ಪರಿಸ್ಥಿತಿ ಇದೆಯಲ್ಲ, ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಮಟ್ಟದ ಪರಿಸ್ಥಿತಿ ಇವತ್ತೂ ಕೂಡ ಆ ಜಾಗಗಳಲ್ಲಿದೆ. ಇಂಥ ಒಂದು ಪರಿಸ್ಥಿತಿಗೆ ಕೊನೆಗೂ ಒಂದು ತಿಲಾಂಜಲಿನ ಇಡ್ತಲ್ಲ ಸರ್ಕಾರ ಅನ್ನೋದೇ ಒಂದು ದೊಡ್ಡ ಮಟ್ಟದ ಖುಷಿ. ಅದರ ಕಾರ್ಯಾಚರಣೆಗಳಲ್ಲಿ ಸತ್ತವರು ಮತ್ತು ಈ ನಕ್ಸಲ್ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ನಾಗರಿಕರು ಸತ್ತರಲ್ಲ, ಅವರೆಲ್ಲನೂ ಕೂಡ ಇವತ್ತು ಇತಿಹಾಸದ ಪುಟದಲ್ಲಿದ್ದಾರೆ. ಅವರನ್ನು ಕೂಡ ನಾವು ಸ್ಮರಿಸಬೇಕು ಇವತ್ತು. ಹೌದು, ತುಂಬ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಇದಕ್ಕೆ ಬಲಿದಾನ ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ. ಅವರಿಗೂ ಕೂಡ ನಾವು ಇವತ್ತೆಲ್ಲರೂ ಕೂಡ ಋಣಿಯಾಗಿರಬೇಕು. ಮತ್ತು ಸರ್ಕಾರಗಳು ಕೂಡ ಈಗ ಏನು ಘೋಷಣೆ ಮಾಡಿದ್ದೀರಿ ನೀವು, ನಕ್ಸಲ್ ಮುಕ್ತ ದೇಶನ ಮಾಡಿದ್ದೀವಿ ನಾವು ಅಂತ, ನೀವು ಕೇವಲ ನಕ್ಸಲ್ ಮುಕ್ತ ದೇಶ ಮಾಡಿದ್ರೆ ಸಾಕಾಗೋದಿಲ್ಲ. ಇಷ್ಟು ದಿವಸ ಯಾರು ಆ ನಕ್ಸಲರ ಒಂದು ಕಪಿಮುಷ್ಟಿನಲ್ಲಿ ತಗಲ್ಕೊಂಡು ಆ ನಕ್ಸಲ್ ಭಾಗಗಳೇನಿದ್ವಲ್ಲ, ಆ ನಕ್ಸಲ್ ಭಾಗಗಳಲ್ಲಿ ಇದುವರೆಗೂ ಏನು ಅಭಿವೃದ್ಧಿನೇ ಕಂಡಿಲ್ವಲ್ಲ, ಆ ಜಾಗದಲ್ಲಿರ್ತಕ್ಕಂಥ ಜನರಿಗೆ ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು, ದಯಮಾಡಿ ಅವನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆ ಜನರಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಆಮೇಲೆ ಆ ಆದಿವಾಸಿಗಳು, ಆ ಅರಣ್ಯಗಳಲ್ಲಿ ವಾಸ ಮಾಡೋಂಥ ಗುಡ್ಡುಗಾಡಿನ ಜನ ಏನಿದ್ದಾರೆ ಅವರುಗಳಿಗೆ ಏನು ಭೂಮಿಯ ಸಮನಾದ ಹಂಚಿಕೆಗಳಾಗಬೇಕು, ಅವರಿಗೆ ಭೂಮಿಗಳನ್ನ ಕೊಡಬೇಕು. ಆ ಜನರನ್ನ ಮುಖ್ಯವಾಹಿನಿಗೆ ಕರ್ಕೊಂಡು ಬರೋದಕ್ಕೆ ಅವರಿಗೆ ಶಾಲೆಗಳು ಬೇಕು, ಅವ್ರ ಮನೆಗಳಿಗೆ ವಿದ್ಯುತ್ತು, ಗ್ಯಾಸು, ನೀರಿನ ಸಂಪರ್ಕಗಳು, ಏನೆಲ್ಲ ಮೂಲಭೂತ ಸೌಕರ್ಯಗಳಿದೆ ದಯವಿಟ್ಟು ಅದನ್ನೆಲ್ಲ ಆದಷ್ಟು ಬೇಗ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಿಸಿ ಸರ್ಕಾರಗಳ ಕಡೆಯಿಂದ. ಆ ಜನ ಮುಖ್ಯವಾಹಿನಿಗೆ ಬರಬೇಕು. ಆ ಜನ ಏನು ಈ 50-60 ವರ್ಷ ಸಮಾಜದ ಮುಖ್ಯವಾಹಿನಿಯಿಂದ ವಂಚಿತರಾಗಿದ್ದಾರಲ್ಲ, ಆ ಜನ ಮುಖ್ಯವಾಹಿನಿಗೆ ಬರಬೇಕು. ಆ ಜನನೂ ಕೂಡ ನಿಮ್ಮಂಗೆ ಜೀವಿಸಬೇಕು. ಆ ಕಾರಣಕ್ಕೋಸ್ಕರ ಸರ್ಕಾರದಲ್ಲಿ ಮನವಿ, ದಯಮಾಡಿ ನೀವು ಏನು 3 ವರ್ಷದ ಗಡುವನ್ನು ಕೊಟ್ಟಿದ್ರಿ, ಈ ದೇಶನ ನಕ್ಸಲ್ ಮುಕ್ತ ದೇಶ ಮಾಡ್ತೀವಿ ಅಂತ ನೀವು ನುಡಿದಂಗೆ ನಡೆದಿದ್ದೀರಿ, ನಿಮಗೆ ಸಲಾಮ್ ಇರಲಿ. ಆದರೆ ಅದೇ ರೀತಿ ಈ ಬಡ ಜನ ಏನಿದ್ದಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ಯಾರು ವಂಚಿತರಾಗಿದ್ದಾರೆ ಅಷ್ಟೇ ಶರವೇಗದಲ್ಲಿ ಆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.